ಬಿಗ್ ಬಾಸ್ ಮನೆ ಪ್ರವೇಶ ಮಾಡುವ ಮೊದಲಿಗೆ ಡ್ರೋನ್ ಪ್ರತಾಪ್ ರವರ ಮೇಲೆ ಪದೇ ಪದೇ ನೂರಾರು ಆಪಾದನೆಗಳು ಕೇಳಿ ಬಂದಿತ್ತು. ಅದಾದ ನಂತರ ಬಿಗ್ ಬಾಸ್ ಮನೆಗೆ ಬಂದರು. ಎಲ್ಲೋ ಒಂದು ಕಡೆ ಅವರ ವರ್ಚಸ್ಸು ಮರಳಿ ಬರ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ರನ್ನರ್ ಅಪ್ ಆಗಿ ಹೊರಬಂದ ನಂತರ ಮತ್ತಷ್ಟು ಆಪಾದನೆಗಳು ಅವರ ಮೇಲೆ ಬರ್ತಾ ಇದೆ. 2-3 ದಿನಗಳ ಹಿಂದಷ್ಟೇ ಅವರು ನಡೆಸ್ತಾ ಇರುವಂಥ ಡ್ರೋನಾರ್ಕ್ ಎಂಬ ಕಂಪನಿಗೆ ಲೈಸೆನ್ಸೇ ಇಲ್ಲ ಅನ್ನುವಂಥ ವಿಚಾರ ಬಹಿರಂಗಗೊಂಡಿತ್ತು. ಇದೀಗ ಚಂದನ್ ಅನ್ನುವರು ಡ್ರೋನ್ ಪ್ರತಾಪ್ ಮೇಲೆ ನೇರವಾದಂಥ ಆಪಾದನೆಯನ್ನು ಮಾಡಿದ್ದಾರೆ, ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸರ್, ಅವರು ನನಗೆ ಪರ್ಸ್ನಲ್ ಆಗಿ ZP ಟಿಕೆಟ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು JDS ಪಕ್ಷದಿಂದ ZP ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಅದೊಂದು ಮಾರಣ್ಣನ ಹೆಸರು ಹೇಳಿ ಅವರ ಮುಖಾಂತರ ನಾನು ಡೈರೆಕ್ಟಾಗಿ ನಿಮಗೆ ZP ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಬಾಸ್ ಹೋಗೋಕ್ಕೆ, ಆಮೇಲೆ ಇವಾಗ ಸದ್ಯಕ್ಕೆ ಪಬ್ಲಿಸಿಟಿಗೆ PR ಏನು ಬೇಕು, ಪ್ರಮೋಷನ್ಗೆ ಏನು ಬೇಕು ಅದನ್ನೆಲ್ಲ ಹೆಲ್ಪ್ ಮಾಡಿ ಕೊಟ್ಟೆ. ಬಟ್ ಇವಾಗ ಅವರು ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಸದ್ಯಕ್ಕೆ ಅವರು ಏನೂ ರಿಪ್ಲೈ ಮಾಡ್ತಾ ಇಲ್ಲ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬೇಜಾರಾಗಿ ನಾನು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ಅದೇನೇ ಇರಲಿ, ತನಿಖೆಯ ನಂತರವಷ್ಟೇ ಸತ್ಯ ಅಸತ್ಯತೆ ಹೊರಗೆ ಬರುತ್ತೆ.